ಸ್ವಾಗತ. ಇದು ಧಮನಿತರ ಧ್ವನಿ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಜಿರಹಳ್ಳಿ ಗ್ರಾಮದಲ್ಲಿ ಅಯೋಧ್ಯೆ ಶ್ರೀ ರಾಮಪ್ರಭು ಮಹಾರಾಜ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ನಿಮಿತ್ತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಬೆಳಗ್ಗೆ ಶ್ರೀಶೈಲ್ ಸೊಡಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಿಲೀಪ್ ಭಂಡಾರಿ ಶ್ರೀ ರಾಮಪ್ರಭು ಮೂರ್ತಿಗೆ ರುದ್ರಾಭಿಷೇಕ ಮಾಡಲಾಯಿತು. ಕಾರ್ಯಕ್ರಮವು ಗೌರಿಶಂಕರ್ ಸಲ್ಗರ್ ಮತ್ತು ಶಿವಪ್ರಸಾದ್ ಪಾಟೀಲ್ ಮತ್ತು ಸಂಗಡಿಗರು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಗ್ರಾಮದ ಹಿರಿಯರು ಲಾಡಪ್ಪ ಪಾಟೀಲ್ ಮಾತನಾಡಿದರು. ಅಯೋಧ್ಯೆಯಲ್ಲಿ ಶ್ರೀ ರಾಮಪ್ರಭು ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಕಳೆದು ಹೋಯಿತು. ನಮಗೆ ಬಹಳ ಸಂತೋಷ ಅನಿಸುತ್ತದೆ. ಶ್ರೀ ಪ್ರಭು ರಾಮನ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮಕ್ಕಳ ಜೀವನದಲ್ಲಿ ಅಳವಡಿಸಿಕೊಂಡಿದೆಯಾದರೆ ನಮ್ಮ ಮಕ್ಕಳ ಬದುಕು ಜೀವನ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಿಲೀಪ್ ಭಂಡಾರಿ, ಗೌರಿಶಂಕರ್ ಸಲ್ಗರ್, ಶಿವಪ್ರಸಾದ್ ಪಾಟೀಲ್, ಶ್ರೀಶೈಲ್ ಸೊಡಗಿ, ಪರಮೇಶ್ವರ್ ಆಲೂರೆ ಮತ್ತು ಶ್ರೀ ಪ್ರಭು ರಾಮನ ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ್, ಬಯಲು ಟಿವಿ ನ್ಯೂಸ್, ಆಳಂದ. ಪ್ರಭು ಶ್ರೀರಾಮಚಂದ್ರರ ಮೂರ್ತಿ ಪ್ರತಿಷ್ಠಾಪನೆಯ 1 ವರ್ಷದ ನಿಮಿತ್ತವಾಗಿ ನಮ್ಮ ಜಿರಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿವಸ ದೀಪೋತ್ಸವವನ್ನು ಆಚರಿಸಿ, ಇವತ್ತಿನ ದಿನ ಮನೆಯಲ್ಲಿ ನಮ್ಮ ಸಕಲ ಗ್ರಾಮಸ್ಥರು ಮನೆಯ ಮುಂದೆ ರಂಗೋಲಿ ಹಾಕಿ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಆಚರಿಸಿದ್ದಕ್ಕಾಗಿ ನಾವು ಇವತ್ತು ಗರ್ವ ಸೇ ಬೋಲೋ ಹಮ್ ಹಿಂದೂ ಹೈ ಎಂದು ನಾವು ಒಂದು ಆನಂದದಿಂದ ಇವತ್ತಿನ ದೀಪಾವಳಿಯನ್ನು ಆಚರಿಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತೇನೆ ಎಂದು ಈ ಮಾತಿಗೆ ವಿರಾಮವನ್ನು ಹೇಳುತ್ತೇನೆ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.